ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಸ್ಗಳು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, KL ರಾಹುಲ್, ಜಸ್ಪ್ರೀತ್ ಬುಮ್ರಾ ಜೊತೆಗೆ ಸೀರೀಸ್ ರಿಲೇಟೆಡ್ ಅಪ್ಡೇಟು ಬರ್ತಿದೆ. ಇನ್ಫ್ಯಾಕ್ಟ್ ಕೋಚ್ ರಿಲೇಟೆಡ್ ಕೂಡ ಅಪ್ಡೇಟು ಬರ್ತಾ ಇದೆ. ಸೊ ಎಲ್ಲ ಡೀಟೇಲಾಗಿ ಕವರ್ ಮಾಡ್ಬಿಡೋಣ ಪಟ. ನಂಗೆ ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಂಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ರಿಲೇಟೆಡ್ ಅಪ್ಡೇಟು ಮಗ. ಜಸ್ಪ್ರೀತ್ ಬುಮ್ರಾನು ಲೈಕ್ಲಿ ಟು ಬಿ ಅಂತೆ. ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಮಿಸ್ ಮಾಡ್ಕೊಂತಾರಂತೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ODI ಸೀರೀಸ್ನ. T20 ರಿಟೈರ್ಮೆಂಟ್ ಅಂತ ಅನೌನ್ಸ್ ಮಾಡಿದ್ದೆ. ಆಯಿತು, T20ಗೆ ನಾವು ಅವ್ರನ್ನ ಬನ್ನಿ ಅಂತ ಅನ್ನೋಕ್ಕಾಗೋದಿಲ್ಲ. ಇವಾಗ T20 ಸೀರೀಸ್ ಸುಮಾರು ಬರ್ತಾ ಇದೆ, ODI ಸೀರೀಸು ಕೂಡ ಇದೆ. ಶ್ರೀಲಂಕಾ ಸೀರೀಸ್ ನೆಕ್ಸ್ಟ್ ಇರೋದು. ಸೊ ಅದು ಬರೋದು ಆಗಸ್ಟಲ್ಲಿ. ಸೊ ಈ ಆಗಸ್ಟಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ವಂತೆ, ರೆಸ್ಟ್ ಬೇಕಂತೆ, ರೆಸ್ಟ್ ತಗೊಂಡಿದ್ದಾರೆ ಅಂತ ಈಗ ಅಪ್ಡೇಟು ಬರ್ತಾ ಇದೆ. ಒಂದು ಲಾಂಗ್ ರೆಸ್ಟು ಬೇಕು ಅಂತ ಕೇಳ್ಕೊಂಡಿದ್ರಂತೆ BCCI ಹತ್ರ. ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ. ವಿರಾಟ್ ಕೊಹ್ಲಿ ಬ್ರೇಕ್ ತಗೊಂಡಿದ್ರು ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು. ಅವಾಗ ಬ್ರೇಕ್ ತೊಗೊಂಡ್ರು, ಒಂದು ಲಾಂಗ್ ಗ್ಯಾಪ್ನ ತೊಗೊಂಡ್ರು. ಟೆಸ್ಟ್ ಮ್ಯಾಚ್ ಎಲ್ಲ ನಡೀತಿತ್ತು ಆ ಟೈಮಲ್ಲಿ. ಸೊ ಅವರು ಅಲ್ಲಿ ಆಬ್ಸೆಂಟ್ ಆಗಿದ್ರು. ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೇನು ಸ್ಟ್ರೆಸ್ ಮಾಡಿ ಫುಲ್ಲು ಹೇಳಬೇಕಾಗಿಲ್ಲ. ವಿರಾಟ್ ಕೊಹ್ಲಿ ಬ್ರೇಕ್ ತಗೊಂಡಿದ್ರು ಅಂತ. ಸೊ ವಿರಾಟ್ ಕೊಹ್ಲಿ ಏನೋ ಬ್ರೇಕ್ ತಗೊಂಡ್ರು. ಬಟ್ ರೋಹಿತ್ ಶರ್ಮಾ ಕಳೆದ ಒಂದು 6 ತಿಂಗಳಿಂದ ಅಷ್ಟೊಂದೇನು ಹೆವಿ ಬ್ರೇಕ್ ತೊಗೊಂಡಿಲ್ಲ. ಸೊ ರೋಹಿತ್ ಶರ್ಮಾ ಅವರು ಒಂದು ಲಾಂಗ್ ಗ್ಯಾಪ್ ತೊಗೊಳೋದ್ರಲ್ಲಿ ಒಂಥರ ಅರ್ಥ ಇರುತ್ತೆ. ವಿರಾಟ್ ಕೊಹ್ಲಿ ತೊಗೊಳೋದ್ರಲ್ಲಿ ಅರ್ಥ ಇರಲ್ಲ ಅಂತ ಹೇಳ್ತಿಲ್ಲ ನಾನು. ಸೊ ಓಕೆ, ಏನೋ ಅವ್ರ ಪರ್ಸನಲ್ ರೀಸನ್ಸಿಂದ ಒಂದು ಲಾಂಗ್ ಗ್ಯಾಪ್ನ ತೊಗೊಂಡು ಒಂದು ಲಾಂಗ್ ಬ್ರೇಕ್ ಬೇಕು, ಒಂದು 2-3 ತಿಂಗಳು ಬ್ರೇಕ್ ಬೇಕು ಅನ್ನೋ ಥರನೇ ತಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ನೋಡೋಣ ಅದು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಜಸ್ಪ್ರೀತ್ ಬುಮ್ರಾನು ಕೂಡ ಮೋಸ್ಟ್ ಲೈಕ್ಲಿ ಟು ಬಿ ಅವರು ಕೂಡ ಬ್ರೇಕಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಬಟ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಪಕ್ಕ ಆಡ್ತಿಲ್ಲ. ಜಸ್ಪ್ರೀತ್ ಬುಮ್ರಾ ಸ್ವಲ್ಪ ಡೌಟ್ಫುಲ್ಲು, ಅಂದರೆ ಅವರು ಕೂಡ ಆಡೋದು ಡೌಟು ಅಂತಲೇ ಅರ್ಥ. ಸೊ ಈ 3 ಜನ ಈಚೆಗಡೆ ಉಳ್ಕೊಳ್ತಾರಂತೆ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಹಾರ್ದಿಕ್ ಪಾಂಡ್ಯ ಅಥವಾ KL ರಾಹುಲ್ ಇವರಿಬ್ಬರಲ್ಲಿ ಒಬ್ಬರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ ODI ಸೀರೀಸಿಗೆ. ಸೊ ಹಾರ್ದಿಕ್ ಪಾಂಡ್ಯನವರು ಇಲ್ಲಿ ಕ್ಯಾಪ್ಟನ್ ಆಗೋಗ್ಬಿಡ್ತು ಅಂತಂದರೆ, ಹಿಂಗಿರು T20ಗೆ ಅವರೇ ವೈಸ್ ಕ್ಯಾಪ್ಟನ್ ಆಗಿದ್ರು. ಸೊ ಇಲ್ಲೂ ಏನಾದ್ರು ಕ್ಯಾಪ್ಟನ್ಸ್ನ ನಿಭಾಯಿಸ್ತು ಅಂದರೆ ನೋಡೋಕೆ ಹೋಯ್ತು ಅಂದರೆ ODI ವರ್ಲ್ಡ್ ಕಪ್ಪಲ್ಲೂ ಕೂಡ ವೈಸ್ ಕ್ಯಾಪ್ಟನ್ ಆಗಿದ್ರು. ಸೊ ಹಾರ್ದಿಕ್ ಪಾಂಡ್ಯನವರು ಅವೈಲೇಬಲ್ ಇದ್ದಾರೆ ಅಂತಂದರೆ, ಹಾರ್ದಿಕ್ ಪಾಂಡ್ಯನವರು ಇಲ್ಲ ಗುರು ನಾನು ಆಡ್ತೀನಿ ಗುರು ಅಂತ ಬಂದರು ಅಂದರೆ, ಹಾರ್ದಿಕ್ ಪಾಂಡ್ಯಗೆ ನನ್ನ ಪ್ರಕಾರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಟೀಮ್ ಇಂಡಿಯಾಗೆ ವೈಸ್ ಕ್ಯಾಪ್ಟನ್ ಆಗಿರೋದು ಕರೆಂಟ್ಲಿ ಅವರೇನೇ. ಸೊ ನನ್ನ ಪ್ರಕಾರ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ಬಟ್ KL ರಾಹುಲ್ ಕಳೆದೋಗ್ಬಿಟ್ಟಿದ್ದಾರೆ. KL ರಾಹುಲ್ ಬೌನ್ಸ್ ಬ್ಯಾಕ್ ಆಗಬೇಕು. ODI ಅವರ ಸ್ಟ್ಯಾಟ್ಸ್ ಚೆನ್ನಾಗಿದೆ. ODI ಕ್ಯಾಪ್ಟನ್ಸಿನೂ ಕೂಡ ಕೆಲವೊಂದು ಟೈಮು ನಿಭಾಯಿಸಿದ್ದಾರೆ. ನೋಡೋಣ ಯಾರಿಗೆ ಕೊಡ್ತಾರೆ ಅಂತ. ಇವರಿಬ್ಬರಲ್ಲಿ ಯಾರು ಒಬ್ರು ಕೊಡಬೇಕು ಅಂತ ಅನ್ಕೊಂಡಿರಂತೆ. ಬಟ್ ಇಲ್ಲಿ ಟ್ರೈನ್ ಆ್ಯಂಡ್ ಟೆಸ್ಟ್ ಮಾಡಬೇಕು ಅಂತಂದರೆ ಇಲ್ಲಿ KL ರಾಹುಲ್ಗೆ ಕೊಡ್ತು ಅಂತಂದರೆ ಬೆಟರ್ ಆಗಿರುತ್ತೆ. ಹಾರ್ದಿಕ್ ಪಾಂಡ್ಯ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗೇ ಕ್ಯಾಪ್ಟನ್ಸಿನ ನಿಭಾಯಿಸಿ ಸೀರೀಸ್ಗಳೆಲ್ಲ T20 ಸೀರೀಸ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ KL ರಾಹುಲ್ ಸ್ವಲ್ಪ ಟೆಸ್ಟ್ ಆಗಬೇಕಾಗಿದೆ. KL ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಟ್ಟರು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ಒಂಥರ ರಿಪೀಟೆಡ್ ಚಾನ್ಸಸ್ಗಳಂತೂ ಸಿಗ್ತಾ ಇದೆ. KL ರಾಹುಲ್ಗೆ ಇಲ್ಲಿ ಚಾನ್ಸಸ್ ಸಿಗ್ತಾ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. KL ರಾಹುಲ್ ಅವರು ಬೌನ್ಸ್ ಬ್ಯಾಕ್ ಆಗಬೇಕು, ಕಮ್ ಬ್ಯಾಕ್ ಮಾಡಬೇಕು ಅಂತ ಕರ್ನಾಟಕದ ಎಕ್ಸ್ಪೆಕ್ಟೇಷನ್ ಇದೆ. ಕರ್ನಾಟಕದ ಎಕ್ಸ್ಪೆಕ್ಟೇಷನ್ ಮಾತ್ರ ಅಂತಲ್ಲ, ಆಲ್ ಓವರ್ ಇಂಡಿಯಾದ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ KL ರಾಹುಲ್ ಕಳೆದೋಗಿರೋಂಥ KL ರಾಹುಲ್ ಈ ಸೀರೀಸಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಯಾರಿಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಬೆಟರ್ ಆಗಿರುತ್ತೆ, ಹಾರ್ದಿಕ್ ಪಾಂಡ್ಯನ ಅಥವಾ KL ರಾಹುಲ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನೂ ಒಂದು ಅಪ್ಡೇಟ್ ಏನಂದರೆ ಗೌತಮ್ ಗಂಭೀರ್ ರಿಲೇಟೆಡ್. ಗೌತಮ್ ಗಂಭೀರು ಆಲ್ಮೋಸ್ಟ್ ಕನ್ಫರ್ಮ್ ಅಲ್ಲ, ಪಕ್ಕಾ ಕನ್ಫರ್ಮು. ಯಾಕೆಂದರೆ KKRಗೆ ಅವ್ರು ಆಲ್ರೆಡಿ ಅವರ ಫೈನಲ್ ವಿಡಿಯೋನ ಶೂಟ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾನು ಆಲ್ರೆಡಿ ಅಪ್ಡೇಟ್ ಕೂಡ ಮಾಡಿದೆ ಟಾಪ್ 5 ಅಪ್ಡೇಟ್ಸಲ್ಲಿ. ಸೊ ಅವರು ಆಲ್ಮೋಸ್ಟ್ ಇವಾಗ ಕನ್ಫರ್ಮು. ಶ್ರೀಲಂಕಾ ಸೀರೀಸಿಂದ ಅವರು ಕೋಚ್ ಇದೊಂದು ಸ್ಥಾನ ಏನಿದೆ ಅದನ್ನು ಪೀಠನ ಅಲಂಕರಿಸ್ತಾರೆ ಅಂತ ಇವಾಗ ಅಪ್ಡೇಟ್ ಬರ್ತಾ ಇದೆ. ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಬಾಕಿ ಇದೆ. ಇನ್ನೇನಕ್ಕೆ ಅವ್ರು ಈಚೆ ಕಡೆ ಬರ್ತಾರೆ? ಹೋಗಿದ್ದು ಮೊದಲನೇ ಇಯರಲ್ಲೇ ಗೆಲ್ಸ್ಕೊಂಡು ಕೊಟ್ಬಿಟ್ರು ಹಂಗೇನೆ ಮೆಂಟರ್ಶಿಪ್ಪಲ್ಲಿ. ಸೊ ಇನ್ನೇನಕ್ಕೆ ಕೆಳಗಡೆ ಬರ್ತಾರೆ? ಅವ್ರು ಕೋಚ್ ಆಗ್ತಿದ್ದಾರೆ, ಅದಕ್ಕೋಸ್ಕರನೇ ಅವರು ಫೇರ್ವೆಲ್ ವಿಡಿಯೋನ ಶೂಟ್ ಮಾಡಿದ್ದಾರೆ ಅಷ್ಟೇನೆ. ಸೊ ಕೋಚ್ ಆಗೋದು ಅಫಿಷಿಯಲಿ ಒಂಥರ ಕನ್ಫರ್ಮೇನೆ. ಬಟ್ BCCI ಕಡೆಯಿಂದ ಅಫಿಷಿಯಲ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇನೆ. ಸೊ ಇನ್ನೇನು ಇಲ್ಲ, ಇದಿಷ್ಟು ಬಂದಂಥ ಅಪ್ಡೇಟು ODI ಸೀರೀಸ್, ಶ್ರೀಲಂಕಾ ODI ಸೀರೀಸ್ ರಿಲೇಟೆಡ್ ಇವರಿಗೆ ಈ ಸ್ಥಾನಗಳು ಬರುತ್ತೆ ಅಂತ. ಜೊತೆಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬುಮ್ರಾ ರೆಸ್ಟ್ ತಗೊಳ್ಳೋ ಸಾಧ್ಯತೆ ಇದೆ ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.